ಕಾಪ್ ರೋಲ್ ನಾನು ಯಾವತ್ತೂ ಪ್ಲೇ ಮಾಡಿರಲಿಲ್ಲ. ವೆರಿ ಚಾಲೆಂಜಿಂಗ್ ಆಗಿರುತ್ತೆ ಅಂತೇಳಿ ಡೈರೆಕ್ಟ್ರ್ ಫಸ್ಟ್ ಹೇಳಿದಾಗ ನಂಗೆ ಅವ್ರೊಂದು ಬುಕ್ ಕೊಟ್ಬಿಟ್ಟು ಓದಕ್ಕೆ ಹೇಳಿದ್ರು. ಆ್ಯಕ್ಚುಲಿ ಇದರೊಂದು ಪಾತ್ರ ಇದೆ, ನೀವು ಮಾಡಬೇಕು ಅಂತೇಳಿ. ಅದು ಆ್ಯಕ್ಚುಲಿ ಈ ನಮ್ಮದು ಏನಿದೆ ಒಂದು ಕಾದಂಬರಿ ಆಧಾರಿತ ಸಿನಿಮಾ. ಆ್ಯಕ್ಚುಲಿ ಡೈರೆಕ್ಟ್ರೇ ಬರೆದಿರುವಂಥ ಕಾದಂಬರಿನ ಸಿನಿಮಾ ಮಾಡಿರೋದು. ಒಂದು ಕ್ಯಾರೆಕ್ಟರ್ ಇದೆ, ಇದರಲ್ಲಿ ಮಾಡ್ಬೇಕು ನೀವು ಸರ್ ಅಂತೇಳಿ ನಂಗೆ ಬುಕ್ ಕೊಟ್ಟಿದ್ರು ಓದೋಕ್ಕೆ. ನಾನು ಬುಕ್ ಓದಿದೆ. ನನಗೆ ಸೂಟ್ ಆಗೋ ಥರ ಯಾವುದೋ ಒಂದು ಲವರ್ ಬಾಯ್ ಇತ್ತು, ಇನ್ಯಾವುದೋ ಊರು ಗೌಡಂದಿತ್ತು, ಈ ಥರದ್ದೆಲ್ಲ ಬೇರೆ ಬೇರೆ ಕ್ಯಾರೆಕ್ಟರ್ಗಳಿತ್ತು. ಬಟ್ ನನ್ನ ಅಪಿರಿಯನ್ಸ್ಗೆ ಸೂಟ್ ಆಗೋ ಥರ ಪಾತ್ರ ನನಗೆ ಯಾವುದೂ ಕಾಣಿಸ್ಲಿಲ್ಲ. ಸುಮ್ಮನೆ ಬುಕ್ ಓದಲಿ ಅಂತೇಳಿ ಒಂದು ಪಾತ್ರ ಇದೆ ಅಂತ ಹೇಳಿರ್ಬೇಕು ಇವರು ಅಂತ ಅಂದ್ಕೊಂಡೆ ನಾನು. ಬುಕ್ ತೊಗೊಂಡೆ, ಬುಕ್ ಓದಿದೆ. ಬುಕ್ ನನ್ನ ಹತ್ರನೇ ಇತ್ತು, ಬುಕ್ ಓದಿದೆ, ಸುಮ್ಮನಾಗ್ಬಿಟ್ಟೆ. ನಾನು ಅವ್ರಿಗೆ ಕೇಳಕ್ಕೆ ಹೋಗಿಲ್ಲ. ಆಮೇಲೆ ಒಂದು ಐ ಥಿಂಕ್ 3-4 ಮಂತ್ಸ್ ಆಮೇಲೆ ನಂಗೆ ಫೋನ್ ಮಾಡಿದವರು, ಸರ್ ಅದೇ ಸಿನಿಮಾ ಶುರುವಾಗ್ತಿದೆ, ಅದು ಪಾತ್ರ ಒಂದು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನಿಮಗೆ. ರಾಕಿ ಅವತ್ತೇ ಓದಿದೆ ರಾಕಿ, ಅದರಲ್ಲಿ ಏನು ಅಂಥದ್ದು ಕ್ಯಾರೆಕ್ಟರ್ ಇಲ್ವಲ್ಲ ರಾಕಿ, ನನಗೆ ಸುಮ್ಮನೆ ಸುಳ್ಳು ಹೇಳಿದ್ರಿ ಅಂತ ಅನ್ಸುತ್ತೆ ನೀವು, ನಂಗೆ ಸೂಟ್ ಆಗೋ ರೋಲೇ ಇರಲಿಲ್ಲ ಅದರಲ್ಲಿ ಅಂತ ಹೇಳಿದೆ. ಇಲ್ಲ ಸರ್ ಪೊಲೀಸ್ ರೋಲ್ ಇದ್ರೆ ಅದು ಆ್ಯಕ್ಚುಲಿ ನೀವು ಅದನ್ನ ಮಾಡಬೇಕು ಅಂತ ನನಗೆ ಹೇಳಿದ್ರು. ರಾಕಿ ಅವ್ರಿಗೆ ಹೆಂಗೆ ನಾನು ದಾಡಿ ಎಲ್ಲ ಬಿಟ್ಕೊಂಡಿದ್ದೀನಿ, ಹೆಂಗೆ ಪೊಲೀಸ್ ಕಾಪ್ ರೋಲ್ ಹೆಂಗೆ ಮಾಡೋದು, ನಂಗೆ ಬೇರೆ ಬೇರೆ ಸಿನಿಮಾದ ಕಂಟಿನ್ಯೂಟಿ ಎಲ್ಲ ಕಮಿಟ್ಮೆಂಟ್ ಇದೆ, ಒಪ್ಕೊಂಡಿದ್ದೀನಿ, ದಾಡಿ ಎಲ್ಲ ತೆಗಿಯೋಕ್ಕಾಗ. ಇಲ್ಲ ಸರ್ ಅದು ನಂಗೆ ಆ ಪಾತ್ರಕ್ಕೆ ದಾಡಿ ಬೇಕು, ಯಾಕೆ ಅವ್ನು ದಾಡಿ ಬಿಟ್ಟಿರ್ತಾನೆ ಅನ್ನೋದೆಲ್ಲ ಅದು ಕತೆ ಒಳಗಡೆ ಟ್ರಾವೆಲ್ ಆಗುತ್ತೆ, ಅದೆಲ್ಲ ಒಂದಷ್ಟು ಟ್ರಾವೆಲ್ ಆಗುತ್ತೆ.